ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ರೈಲ್ವೆ ಸ್ಟೇಷನ್ ವರೆಗೂ ವಿಡಿಯೋ ಮಾಡಿದೆ. ಹಾಗೆ ರೈಲ್ವೆ ಸ್ಟೇಷನ್ ಸ್ವಲ್ಪ ಮುಂದೆ ಬಂದೆ, ಅಲ್ಲಿ ಬಸ್ ಸ್ಟಾಪ್ ಇರುತ್ತೆ. ಅಲ್ಲಿ ಬಸ್ ಎತ್ಕೊಂಡು ಧರ್ಮಸ್ಥಳ ಹೋಗ್ಬೇಕು. ಟೋಟಲ್ 52 ಕಿಲೋಮೀಟರ್ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಇಂದ. ಹಾಗೆ ಅಲ್ಲಿ ನಮ್ಗೆ ಗೌರ್ಮೆಂಟ್ ಬಸ್ ಅಂತೂ ಸಿಕ್ಕೇ ಇಲ್ಲ, ಫುಲ್ ಜನ ಅಂದ್ರೆ ಜನ. ಆಮೇಲೆ ಹೇಗೋ ದೇವ್ರ ದಯೆಯಿಂದ ಪ್ರೈವೇಟ್ ಬಸ್ ಸಿಕ್ತು. ಪ್ರೈವೇಟ್ ಬಸ್ ಅಲ್ಲಿ ಒಬ್ರಿಗೆ 80 rupees ಕೊಟ್ಟು ಹೋದ್ರಿ ಧರ್ಮಸ್ಥಳಗೆ. ಅದು ಫುಲ್ ಘಾಟ್ ಸೆಕ್ಷನ್, 52 ಕಿಲೋಮೀಟರ್ಸ್ ಪೂರ್ತಿ ಘಾಟ್ ಸೆಕ್ಷನ್. ಹಾಗೆ ನೋಡಿ, ಇದೆ ಧರ್ಮಸ್ಥಳ ಎಂಟ್ರನ್ಸ್. ಹಾಗೆ ನಾವ್ ಒಳಗಡೆ ಹೋಗ್ತಾ ಇದ್ರಿ. ಆಮೇಲೆ ಶೇಷು ಗುಂಡ್ ಮಾಡಿಸ್ಬೇಕಾಗಿತ್ತು. ಹಾಗೆ ಅಲ್ಲಿ ಎಲ್ಲಿ ಗುಂಡ್ ಮಾಡಿಸ್ತಾರ ಅಂತ ಕೇಳಿ ಅಲ್ಲಿ ಹೋಗಿದ್ರಿ ಗುಂಡ್ ಮಾಡಿಸ್ಕೊ ಬರೋದಿಕ್ಕೆ. ವಿತಿನ್ 20 minutes 30 minutes ಅಷ್ಟೊತ್ತಿಗೆ ಗುಂಡ್ ಮಾಡಿಸ್ಕೊ ಬಂದ್ರು ಆಚೆಗೆ. ಶೇಷು ಮತ್ತೆ ಮಮ್ಮಿ ಹೋಗಿದ್ರು. ಹಾಗೆ ಅಲ್ಲಿಂದ ಆಟೋದಲ್ಲಿ ಹೋಗಿದ್ರಿ ನೇತ್ರಾವತಿ ನದಿಯಲ್ಲಿ ಫಸ್ಟ್ ಇರೋ ತರ ನೀರೇ ಇದ್ದಿಲ್ಲ, ಫುಲ್ ಖಾಲಿ ಖಾಲಿ ಆಯ್ತು. ಸ್ವಲ್ಪ ನೀರಿತ್ತು ಅಷ್ಟೇ. ಆಮೇಲೆ ನಾವು ಫ್ರೀ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ರಿ. ಅಲ್ಲಿ ಫ್ರೀ ದರ್ಶನ ಕ್ಯೂ ನೋಡಿದ್ರೆ ಫುಲ್ ಶಾಕ್ ಆಗೋಗುತ್ತೆ. ಎಷ್ಟು ಜನ ಅಂದ್ರೆ ಅಷ್ಟು ಜನ ಇದ್ರು. ಆಮೇಲೆ ನಮ್ಮ ಮಮ್ಮಿ ಯೋಚನೆ ಮಾಡ್ಕೊಂಡು 200 rupees ಟಿಕೆಟ್ ತಗೊಂಡ್ ಹೋಗೋಣ ಅಂತ ಯೋಚನೆ ಮಾಡಿ 200 rupees ಕ್ಯೂ ಹೋಗ್ತಾ ಇದ್ರಿ. ಅಲ್ಲೂ ಸಹ ಸಖತ್ ಜನ ಅಂದ್ರೆ ಸಖತ್ ಜನ ಇದ್ರು. 2 hour ದರ್ಶನ ಆಯ್ತು. ಅಲ್ಲೂನು ಜಾಸ್ತಿ ಜನ ಇದ್ರು. ಹಾಗೆ ನಮ್ಮ ಮಮ್ಮಿ ಒಬ್ರಿಗೆ 200 rupees ಕೊಟ್ಟು ನಾವ್ 5 ಜನ ಹೋದ್ರಿ. ಹಾಗೆ 500 rupees ಪ್ರಸಾದ ಇಸ್ಕೊಂಡ್ರು. ಧರ್ಮಸ್ಥಳದಲ್ಲಿ ಕ್ಯೂ ಅಲ್ಲೆಲ್ಲ ವಿಡಿಯೋ ಮಾಡ್ಬೋದು, ಬಟ್ ಒಳಗಡೆ ಫೋನ್ ಆನ್ ಮಾಡಂಗಿಲ್ಲ. ಆಮೇಲೆ ನಾವು 2 hours ಆದ್ಮೇಲೆ ದರ್ಶನ ಮುಗಿಸ್ಕೊಂಡ್ ಆಚೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತಾ ಇದ್ರಿ, ಕುತ್ಕೊಂಡಿದ್ರಿ. ಹಾಗೆ ನಮ್ಮ ಮಮ್ಮಿ ಅಲ್ಲಿ ದೇವಸ್ಥಾನದೊಳಗಡೆ ಕಾಯಿ ತಗೊಂಡ್ರು ಮನೆ ಕಟ್ಟಕ್ಕೆ. ಹಾಗೆ ಇದು ನೋಡಿ, ಚಿನ್ನದ ರಥ. ಹಾಗೆ ನೋಡಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರಿ. ಫುಲ್ ಸುಸ್ತಾಗೋಗಿತ್ತು. 2 hours ದರ್ಶನ ಮಾಡಿದ್ ನಾವು, ಅದು 200 rupees ಕೊಟ್ಟು ಸಹ. ಇನ್ನು ಫ್ರೀ ದರ್ಶನಕ್ಕೆ ಹೋಗಿದ್ರೆ ಅಷ್ಟೇ, ನಾವು ಇನ್ನು 2 ದಿವಸ ವಾಪಸ್ಸೇ ಬರಕ್ ಆಗ್ತಾ ಇದ್ದಿಲ್ಲ ಆಚೆಗೆ, ಅಷ್ಟು ಜನ ಇರ್ತಾ ಇದ್ರು. ನಾವು ಬೇರೆ ಸೋಮವಾರನೇ ಹೋಗಿದ್ರಿ, ಅದಕ್ಕೆ ಸಕ್ಕತ್ ಜನ ಇದ್ರು. ನನ್ಗಂತೂ ಫುಲ್ ಸುಸ್ತಾಗಿತ್ತು. ಆಮೇಲೆ ಇದೆ ನೋಡಿ ಎಂಟ್ರನ್ಸ್, ಅನ್ನಪೂರ್ಣ. ಊಟ ಅಂತೂ ಸಕ್ಕತ್ತಾಗಿತ್ತು. ಹಾಗೆ ಇದೆ ನೋಡಿ, ನಮ್ಮ ಮಮ್ಮಿ ಡ್ಯಾಡಿ ಮದ್ವೆ ಆಗಿದ್ದ ಹಾಲ್ ಅಂತೆ. ನಮ್ಮ ಮಮ್ಮಿ ಡ್ಯಾಡಿ ಧರ್ಮಸ್ಥಳಲ್ಲೇ ಮದ್ವೆ ಆಗಿದ್ದು 2004 ಅಲ್ಲಿ. ಇದು ಊಟದ ಹಾಲು ಹೊಸಾಗ್ ಮಾಡಿರೋದು. ನಾವು ಫಸ್ಟ್ ಬಂದಾಗ ಕೆಳಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರಿ. ಹಾಗೆ ಇವಾಗ ಚೇರ್ ಎಲ್ಲ ಹಾಕಿದಾರೆ ಊಟ ಮಾಡೋದಿಕ್ಕೆ. ಹಾಗೆ ಅದು ಬೆಲ್ಲದ ಪಾಯಸ ಅಂತೂ ಸಕ್ಕತ್ತಾಗಿತ್ತು. ಹಾಗೆ ಅನ್ನ ಸಾಂಬಾರು ಸಹ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಎಷ್ಟು ಜನ ಅಂದ್ರೆ ಅಷ್ಟು ಜನ ಇದ್ದು ಪ್ರಸಾದ ತಿನ್ನಕ್ ಬಂದಿರೋರು. ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತೂ. ಹಾಗೆ ಇಲ್ಲೇ ನಾವು ನೈಟ್ ಹಾಲ್ಟ್ ಆಗಿದ್ದೀವಿ ಈ ಹಾಲ್ ಅಲ್ಲೇ. ಎಷ್ಟು ಫುಲ್ ಅಂದ್ರೆ ಫುಲ್ ರೂಮ್ಸ್ ಎಲ್ಲ ಬುಕ್ ಆಗೋಗ್ಬಿಟ್ಟಿತ್ತು. ಎಲ್ಲೇ ಕೇಳಿದ್ರು ಹೌಸ್ಫುಲ್ ಅಂತ ಹೇಳ್ತಾ ಇದ್ರು. ಆಮೇಲೆ ಇಲ್ಲೆಲ್ಲೋ ಸಿಕ್ತು. ಆಮೇಲೆ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೋಟ್ಲಲ್ಲಿ ಟಿಫನ್ ತಿಂದು ಮಸಾಲೆ ದೋಸೆ ತಿಂದ್ರಿ ಎಲ್ಲಾರು. ಹಾಗೆ ಇದು ನೋಡಿ ಬೆಳಿಗ್ಗೆ ವ್ಯೂ, ಧರ್ಮಸ್ಥಳ ದೇವಸ್ಥಾನ. ಹಾಗೆ ನಾವ್ ಇವಾಗ ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೆ. ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ 1-2 hour ಕಾಯ್ದಿದ್ರಿ, ಬಸ್ಸೇ ಸಿಕ್ಕಿಲ್ಲ, ಗೌರ್ಮೆಂಟ್ ಬಸ್ಸು. ಆಮೇಲೆ ಏನ್ ಮಾಡೋದು ಅಂತ ಕಾಯ್ಕೊಂಡಿದ್ರಿ. ಆಮೇಲೆ ಜೀಪ್ ಅಲ್ಲಿ ಒಬ್ರು 200 rupees ಕೊಟ್ಟು ಹೋದ್ರಿ. ಇವಾಗ ಧರ್ಮಸ್ಥಳಗೆ ಬಾಯ್ ಬಾಯ್ ಹೇಳುವ ಸಮಯ. ಆಮೇಲೆ ಜೀಪ್ ಎಕ್ಕೊಂಡು ಒಬ್ರಿಗೆ 200 rupees ಕೊಟ್ಟು ಹೋದ್ರಿ. ಫುಲ್ ಘಾಟ್ ಸೆಕ್ಷನ್. ಟೋಟಲ್ 62 kilometer ಧರ್ಮಸ್ಥಳ ಇಂದ. ರೈಲ್ವೆ ಸ್ಟೇಷನ್ ಇಂದ 52 kilometer ಧರ್ಮಸ್ಥಳ. ರೈಲ್ವೆ ಸ್ಟೇಷನ್ ಇಂದ ಮುಂದೆ ಹೋಗ್ಬೇಕು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೆ, ಅಲ್ಲಿಂದಾನೆ 12 kilometers. ಹಾಗೆ ಸಡನ್ ಗೆ ಮಳೆನೆ ಬಂದ್ಬಿಡ್ತು. ಅಲ್ಲಿ ಎಷ್ಟೇ ಮಳೆ ಬಿದ್ರು ಫುಲ್ ಶೆಕೆ ಅಂದ್ರೆ ಶೆಕೆ, ಇರಕ್ಕಂತೂ ಆಗೋದೇ ಇಲ್ಲ ಧರ್ಮಸ್ಥಳಲ್ಲಿ ಹಾಗೂ ಕುಕ್ಕೆಯಲ್ಲಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ವ್ಯೂ, ಮಳೆ ಬೀಳ್ತಿತ್ತು, ಚೆನ್ನಾಗಿದೆ ನೋಡಿ. ಆ ಮೋಡ ಬೆಟ್ಟಗಳೆಲ್ಲ ಸಕ್ಕತ್ತಾಗಿತ್ತು. ವೆದರ್ ಮಾತ್ರ ಮಳೆ ಬರುವಾಗ ಫುಲ್ ಖುಷಿ ಆಗಿತ್ತು. ಅಮ್ಮ ಮಳೆ ನಿಂತಾದ್ಮೇಲೆ ಫುಲ್ ಬೇಜಾರಾಗುತ್ತೆ, ಫುಲ್ ಶೆಕೆ ಆಗೋಗುತ್ತೆ. ನಮ್ ಬೆಂಗಳೂರಲ್ಲೇ ಇರ್ಬೋದು, ಅಲ್ಲಂತೂ ಇರಕ್ಕೆ ಆಗಲ್ಲ, ಫುಲ್ ಶೆಕೆ. ಆಮೇಲೆ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೆ ರೀಚ್ ಆದ್ರಿ. ನೋಡಿ ಇದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎಂಟ್ರನ್ಸ್. ಇಲ್ಲೂ ಸಹ ಜನ ಇದ್ರು. ಅದು ಬೇರೆ ನಾವು ಮಂಗಳವಾರನೇ ಹೋಗ್ಬಿಟ್ಟಿದ್ರಿ.
ಅಲ್ಲೊಂದು ದರ್ಶನ ಮಾಡಕ್ಕೆ ಆಗಿಲ್ಲ. ಹಾಗೆ ಅಲ್ಲಿ ಹಿಂದೆ ಹಳೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ರಿ. ಹಾಗೆ ಇದು ನೋಡಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಾರ್ಕ್ ಇದೆ. ಇಲ್ಲೂ ಸಹ ತುಂಬಾ ಚೆನ್ನಾಗಿದೆ ಪಾರ್ಕ್ ಅಂತೂ. ಬಟ್ ಆ ಗೊಂಬೆಗಳೆಲ್ಲ ಇದೆ ಅದೆಲ್ಲ ಫುಲ್ ಬ್ಲಾಕ್ ಬ್ಲಾಕ್ ಆಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ವಾ, ಅಲ್ಲಿ 12:30ಗೆ ಬಿಡ್ತಾರೆ ದರ್ಶನಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ಆಮೇಲೆ ಇದ್ದಕ್ಕಿದ್ದಂಗೆ ಫುಲ್ ಜೋರ್ ಅಂದ್ರೆ ಜೋರ್ ಮಳೆ. 1 ಅವರ್ ಬಿದ್ದಿದೆ ಮಳೆ, ಫುಲ್ ಜೋರ್ ಅಂದ್ರೆ ಜೋರ್. ಹಾಗೆ ಮಳೆ ಬೀಳ್ತಾನೆ ಇತ್ತು. ಆಮೇಲೆ ಮಳೆ ನಿಂತಾದ್ಮೇಲೆ ದೇವಸ್ಥಾನ ಹತ್ರ ಹೋದ್ರಿ. ನೋಡಿದ್ರೆ ಸಖತ್ ಜನ, ಅವಾಗಿಂತ ಈಗ್ಲೂ ತುಂಬಾ ಜನ ಆಗೋಗಿದ್ರು. ಆಮೇಲೆ ನಮ್ಗ್ ದರ್ಶನ ಆಗಲ್ಲ, ಲೇಟ್ ಆಗುತ್ತೆ ಅಂತ ಬಂದ್ಬಿಟ್ರಿ. ಆಮೇಲೆ ಅಲ್ಲಿ ಪ್ರಸಾದ ಕೊಡೋ ಹತ್ರ ಟೋಕನ್ ಇಸ್ಕೊಂಡು ಮಮ್ಮಿ ಇಂಟು ದೊಡ್ಡಮ್ಮ ಹೋದ್ರು. ಹಾಗೆ ನಾವ್ ಅಲ್ಲಿ ಕುತ್ಕೊಂಡಿದ್ರಿ. ಮಳೆ ಬಿದ್ದಿದ್ರು ಫುಲ್ ಶೆಕೆ ಇತ್ತು, ನಮ್ಗಂತೂ ಫುಲ್ ಬೇಜಾರಾಗ್ತಿತ್ತು ಅಲ್ಲಿ ಕುತ್ಕೊಂಡಿರೋದಿಕ್ಕೆ. ಆಮೇಲೆ ಅದು 50 rupees ಫ್ಯಾನ್, ಗಾಳಿ ಚೆನ್ನಾಗ್ ಬರ್ತಿತ್ತು. ನಾನಂತೂ ಹಿಂದೆ ಒಂದ್ ಇಸ್ಕೊಂಡ್ವಿ ಫ್ಯಾನ್ ನ. ಅದನ್ನ ಹಾಕೊಂಡ್ ಟೈಮ್ ಪಾಸ್ ಮಾಡ್ಕೊಂಡಿದ್ರಿ ಅವ್ರ ಪ್ರಸಾದ ತಗೋಬರೋವರ್ಗು. ಫುಲ್ ಶಾಪಿಂಗ್ ಮಾಡಿದ್ದೆ ಕುಕ್ಕೆಯಲ್ಲಿ. ಹಾಗೆ ಬಸ್ ಅಂತೂ ಸಿಕ್ಕೇ ಇಲ್ಲ. ಒಂದ್ 5 hours ನಾವು ಬಸ್ ಸ್ಟಾಪ್ ಅಲ್ಲೇ ಇದ್ವಿ, ಸುಬ್ರಹ್ಮಣ್ಯ ಬಸ್ ಸ್ಟಾಪ್ ಅಲ್ಲಿ. ಆಮೇಲೆ ಹೆಂಗೋ ಬಸ್ ಸಿಕ್ತು. ಫುಲ್ ಜನ. ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟಾಪ್ ಇಂದ ಸಕಲೇಶಪುರವರೆಗೂ ನಿಂತ್ಕೊಂಡೇ ಬಂದಿದ್ವಿ. ಅರೌಂಡ್ 3 hours ಬರೀ ನಿಂತ್ಕೊಂಡೇ ಬಂದಿರಿ. ಬಸ್ಸಲ್ಲಿ ಒಂದು ಸೀಟ್ ಇದ್ದಿಲ್ಲ, ಸಕ್ಕತ್ ಜನ ಇದ್ರು. ಅದಕ್ಕೆ ನಾವು ಡಿಸೈಡ್ ಮಾಡ್ಬಿಟ್ಟಿದ್ವಿ ಇನ್ಮೇಲೆ ಧರ್ಮಸ್ಥಳ ಹೋದ್ರೆ ಟ್ರೈನ್ ಅಲ್ಲೇ ಹೋಗಿ ಟ್ರೈನ್ ಅಲ್ಲೇ ಬರ್ಬೇಕು ಅಂತ. ಯಾಕಂದ್ರೆ ಅಷ್ಟು ಜನ ಇದ್ರು. ಮೆಜೆಸ್ಟಿಕ್ ಬರೋಷ್ಟೊತ್ತಿಗೆ ಅರೌಂಡ್ 12 o'clock ಆಗಿತ್ತು. ಆಮೇಲೆ ಬಸ್ ಕಾಯ್ತಾನೆ ಇದ್ರಿ. ಆಮೇಲೆ ನಾವು ಮನೆಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ ಅರೌಂಡ್ 2:30 ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್, ಮೋನಿ ಇಂದು ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,